ಸರ್, ರಾಮನಗರದಲ್ಲಿ ಪಾದಯಾತ್ರೆ ವಿರುದ್ಧವಾಗಿ ಈಗ ನೋಡ್ರಿ, ಅವ್ರ ಪಾದಯಾತ್ರೆಗೆ ಏನಾದ್ರು ಒಂದು ಅರ್ಥ ಇದ್ದಿದ್ರೆ, ಇಲ್ಲ ಏನಾದ್ರು ವಿಷಯ ಇದ್ದಿದ್ರೆ ಅವರು ಪಾದಯಾತ್ರೆ ಮಾಡಿದ್ರು. ಏನ್ ವಿಷಯ ಇದೆ? ಅವರು ಮಾಡಿರೋಂಥ ಹಗರಣಗಳನ್ನ ಬಯಲಿಗೆ ಎಳೆದುಕೊಳ್ಳಲಿಕ್ಕೆ ಈ ಹಗರಣಗಳನ್ನ ಜನರಿಗೆ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲ ಹೇಳಿದ್ದೇವೆ, ಏನಾದ್ರು ಒಂದು ಹೊಸದಾಗಿ ಏನಾದ್ರು ನಮ್ಮಲ್ಲಿ ಹಗರಣಗಳಾಗಿದ್ರೆ ಅದನ್ನ ಹೇಳಿದ್ದೀವಿ. ಎಲ್ಲ ಇದೆ. ಅದಕ್ಕೆ ನಾವು ಅವ್ರದ್ದೇನೇನು ಹಗರಣಗಳಿದೆ ಅದನ್ನೆಲ್ಲ ಪ್ರಶ್ನೆ ಕೇಳ್ತೀವಿ. ಅವರು ನಾಳೆಯಿಂದ ಅವ್ರು ಉತ್ತರ ಕೊಡ್ತೀವಿ. ಒಂದೊಂದು ದಿನಕ್ಕೆ ಒಂದು 3-4 ಪ್ರಶ್ನೆ ಕೇಳ್ತೀವಿ, ವಿಚಾರ ಇಡ್ತೀವಿ, ಅವರು ಅದಕ್ಕೆ ಉತ್ತರ ಕೊಡ್ಲಿ. ಸೊ ನಮ್ದು ಕಾರ್ಯಕ್ರಮ ಇದೆ. ಸೊ ಈಗ ಜನತಾದಳದ ಬೇಸ್ ಹೊಂಟೋಯ್ತಿದ್ದು, ಅದನ್ನ ಅವರು ಉಳಿಸ್ಕೊಳಕ್ ಹೋದ್ರು. ತಿರ್ಗಿ ಅವ್ರಿಗೇನೋ ಎದುರಿಸಿ ಬದಲಿಸಿ ಈಗ ಅದು ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅದು ಅವ್ರು ಬಿಟ್ಟಿದ್ದು ವಿಚಾರ. ಅವ್ರನ್ನೇ ಕೇಳ್ಕೋಬೇಕು ನೀವು. ನಮ್ಗೇನ್ ಗೊತ್ತು? ಅವ್ರನ್ನೇ ಕೇಳ್ಕೋಬೇಕು ನೀವು. ನಮ್ಗೆ ಹೇಳಿದ್ರೆ ಏನ್ ಹೇಳ್ತಾರೆ? ಮೊದಲೆಲ್ಲ ಬೇಡ ಅಂದು ಆನಂತರ ಸಭೆ ಮಾಡಿ ಈಗ ಆಯ್ತಪ್ಪ, ಈಗ ಅವರಿಬ್ರು ಸೇರಿ ನಾವು ಹೇಳಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ ಸಾಕು. ರಾಜ್ಯಾದ್ಯಂತ ಮಾಡ್ತೀರಾ? ರಾಜ್ಯಾದ್ಯಂತ ಮಾಡ್ತೀರಾ? ಕೌಂಟರ್ ಅಷ್ಟೇ ಮಾಡ್ತೀರಾ? ಏನೇನೇ ನಾವು ಫಸ್ಟ್ ಇದಕ್ಕೆ ಏನು ಹೇಳಬೇಕು? ಫಸ್ಟ್ ನಮ್ಗೆ ನೀವು ಮಾಡೋ ಯಾತ್ರೆಗೆ ಉತ್ತರ ಕೊಡಿ ಅಂತ ಕೇಳ್ತೀವಿ. ಅದು ಏಂತಕ್ಕೆ ಅಂತ. ನಿಮ್ದು ಹಿಂಗಿದೆ, ನಿಮ್ ಕಾಲದ ಹಿಂಗಿದೆ, ನೀವು ಇಂಥ ಕೆಲಸ ಎಲ್ಲ ಮಾಡಿದ್ದೀರಿ ಅನ್ನೋದು ಅವ್ರಿಗೆ ನಾವು ತಿಳಿಸ್ತೀವಿ. ಅವ್ರು ಉತ್ತರ ಕೊಡ್ಲಿ. ಆಮೇಲೆ ನೆಕ್ಸ್ಟ್ ನಮ್ದು ಇಡೀ ರಾಜ್ಯದ ಸಂಘಟನೆ ನಾವು ಹೊಸ ರೂಪನ ತೋರಿಸ್ತೀವಿ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಇಡಿ ನನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊತಾ ಇದೆ, ನಾನು ಕಾಫಿ ಬಿಸ್ಕೆಟ್ ಇಟ್ಕೊಂಡು ಕಾಯ್ತಾ ಇದ್ದೀನಿ ಬರ್ಲಿ ಅವರು ಅಂತೇಳಿ, ಎಲ್ಲ ಸಿದ್ಧತೆಗಳು ನಡೀತಾ ಇದೆ, ನನಗೆ ಮಾಹಿತಿ ಇದೆ ಅಂತ. ನನಗೆ ಆ ಮಾಹಿತಿ ನಡೀತಾ ಇರೋದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ. ಯಾರು ಆಫೀಸರ್ ಕರ್ಕೊಂಡೋಗಿ ಸಿಎಂ ಹೆಸರು ಹೇಳೋ ಅಂತ ಹೇಳೋದು, DK ಹೆಸರು ಹೇಳೋದು, ಇನ್ನೊಂದು ಹೆಸರು ಹೇಳೋದು, ಇವೆಲ್ಲ ನೋಡ್ತಾ ಇದ್ದೀರಲ್ಲ. ನಾನು ನಂದೊಂದು ಪಟ್ಟಿ ಇದೆ. CBI ಏನೇನು ಮಾಡ್ತಾ ಇದೆ, ಏನೇನೆತ್ತ, ಅವ್ರು ಏನು FIR ಹಾಕಿದ್ದಾರೆ, ಅದೆಲ್ಲ ನಾನು ನಿಧಾನಾಗೆ ಮಾತಾಡ್ತೀನಿ. ಅದನ್ನು ಸರ್, ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸೋದಕ್ಕೆ ಒಳಸಂಚು ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ, ಹೌದಾ ಸರ್? ಸರ್, ಬಿಡಿ ಸರ್, ರಾಮನಗರದಲ್ಲಿ ಪಾದಯಾತ್ರೆ ವಿರುದ್ಧವಾಗಿ ಈಗ ನೋಡ್ರಿ, ಅವ್ರ ಪಾದಯಾತ್ರೆಗೆ ಏನಾದ್ರು ಒಂದು ಅರ್ಥ ಇದ್ದಿದ್ರೆ, ಇಲ್ಲ ಏನಾದ್ರು ವಿಷಯ ಇದ್ದಿದ್ರೆ ಅವರು ಪಾದಯಾತ್ರೆ ಮಾಡಿದ್ರು. ಏನ್ ವಿಷಯ ಇದೆ? ಅವರು ಮಾಡಿರೋಂಥ ಹಗರಣಗಳನ್ನ ಬಯಲಿಗೆ ಎಳೆದುಕೊಳ್ಳಲಿಕ್ಕೆ ಈ ಹಗರಣಗಳನ್ನ ಜನರಿಗೆ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲ ಹೇಳಿದ್ದೇವೆ, ಏನಾದ್ರು ಒಂದು ಹೊಸದಾಗಿ ಏನಾದ್ರು ನಮ್ಮಲ್ಲಿ ಹಗರಣಗಳಾಗಿದ್ರೆ ಅದನ್ನ ಹೇಳಿದ್ದೀವಿ. ಎಲ್ಲ ಇದೆ. ಅದಕ್ಕೆ ನಾವು ಅವ್ರದ್ದೇನೇನು ಹಗರಣಗಳಿದೆ ಅದನ್ನೆಲ್ಲ ಪ್ರಶ್ನೆ ಕೇಳ್ತೀವಿ. ಅವರು ನಾಳೆಯಿಂದ ಅವ್ರು ಉತ್ತರ ಕೊಡ್ತೀವಿ. ಒಂದೊಂದು ದಿನಕ್ಕೆ ಒಂದು 3-4 ಪ್ರಶ್ನೆ ಕೇಳ್ತೀವಿ, ವಿಚಾರ ಇಡ್ತೀವಿ, ಅವರು ಅದಕ್ಕೆ ಉತ್ತರ ಕೊಡ್ಲಿ. ಸೊ ನಮ್ದು ಕಾರ್ಯಕ್ರಮ ಇದೆ. ಸೊ ಈಗ ಜನತಾದಳದ ಬೇಸ್ ಹೊಂಟೋಯ್ತಿದ್ದು, ಅದನ್ನ ಅವರು ಉಳಿಸ್ಕೊಳಕ್ ಹೋದ್ರು. ತಿರ್ಗಿ ಅವ್ರಿಗೇನೋ ಎದುರಿಸಿ ಬದಲಿಸಿ ಈಗ ಅದು ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅದು ಅವ್ರು ಬಿಟ್ಟಿದ್ದು ವಿಚಾರ. ಅವ್ರನ್ನೇ ಕೇಳ್ಕೋಬೇಕು ನೀವು. ನಮ್ಗೇನ್ ಗೊತ್ತು? ಅವ್ರನ್ನೇ ಕೇಳ್ಕೋಬೇಕು ನೀವು. ನಮ್ಗೆ ಹೇಳಿದ್ರೆ ಏನ್ ಹೇಳ್ತಾರೆ? ಮೊದಲೆಲ್ಲ ಬೇಡ ಅಂದು ಆನಂತರ ಸಭೆ ಮಾಡಿ ಈಗ ಆಯ್ತಪ್ಪ, ಈಗ ಅವರಿಬ್ರು ಸೇರಿ ನಾವು ಹೇಳಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ ಸಾಕು. ಸರ್, ಕೌಂಟರ್ ರಾಜ್ಯಾದ್ಯಂತ ಮಾಡ್ತೀರಾ? ರಾಜ್ಯಾದ್ಯಂತ ಮಾಡ್ತೀರಾ? ಕೌಂಟರ್ ಅಷ್ಟೇ ಮಾಡ್ತೀರಾ? ಏನೇನೇ ನಾವು ಫಸ್ಟ್ ಇದಕ್ಕೆ ಏನು ಹೇಳಬೇಕು? ಫಸ್ಟ್ ನಮ್ಗೆ ನೀವು ಮಾಡೋ ಯಾತ್ರೆಗೆ ಉತ್ತರ ಕೊಡಿ ಅಂತ ಕೇಳ್ತೀವಿ. ಅದು ಏಂತಕ್ಕೆ ಅಂತ. ನಿಮ್ದು ಹಿಂಗಿದೆ, ನಿಮ್ ಕಾಲದ ಹಿಂಗಿದೆ, ನೀವು ಇಂಥ ಕೆಲಸ ಎಲ್ಲ ಮಾಡಿದ್ದೀರಿ ಅನ್ನೋದು ಅವ್ರಿಗೆ ನಾವು ತಿಳಿಸ್ತೀವಿ. ಅವ್ರು ಉತ್ತರ ಕೊಡ್ಲಿ. ಆಮೇಲೆ ನೆಕ್ಸ್ಟ್ ನಮ್ದು ಇಡೀ ರಾಜ್ಯದ ಸಂಘಟನೆ ನಾವು ಹೊಸ ರೂಪನ ತೋರಿಸ್ತೀವಿ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಇಡಿ ನನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊತಾ ಇದೆ, ನಾನು ಕಾಫಿ ಬಿಸ್ಕೆಟ್ ಇಟ್ಕೊಂಡು ಕಾಯ್ತಾ ಇದ್ದೀನಿ ಬರ್ಲಿ ಅವರು ಅಂತೇಳಿ, ಎಲ್ಲ ಸಿದ್ಧತೆಗಳು ನಡೀತಾ ಇದೆ, ನನಗೆ ಮಾಹಿತಿ ಇದೆ ಅಂತ. ನನಗೆ ಆ ಮಾಹಿತಿ ನಡೀತಾ ಇರೋದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ. ಯಾರು ಆಫೀಸರ್ ಕರ್ಕೊಂಡೋಗಿ ಸಿಎಂ ಹೆಸರು ಹೇಳೋ ಅಂತ ಹೇಳೋದು, DK ಹೆಸರು ಹೇಳೋದು, ಇನ್ನೊಂದು ಹೆಸರು ಹೇಳೋದು, ಇವೆಲ್ಲ ನೋಡ್ತಾ ಇದ್ದೀರಲ್ಲ. ನಾನು ನಂದೊಂದು ಪಟ್ಟಿ ಇದೆ. CBI ಏನೇನು ಮಾಡ್ತಾ ಇದೆ, ಏನೇನೆತ್ತ,
ಅವ್ರು ಏನು FIR ಹಾಕಿದ್ದಾರೆ ಅದೆಲ್ಲ ನಾನು ನಿಧಾನಾಗೆ ಮಾತಾಡ್ತೀನಿ ಅದನ್ನ. ಸರ್, ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸೋದಕ್ಕೆ ಒಳಸಂಚು ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ, ಹೌದಾ ಸರ್? ಸರ್